ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಧ್ರುವ ಅವ್ರೆ, ತುಳಸಿಕಾಯಿ ರುಚಿ ತುಂಬಾ ಚೆನ್ನಾಗೈತೆ. ನೀವೊಂಚೂರು ರುಚಿ ನೋಡಿ. ನನಗ್ ಬೇಡ, ನೀವು ಊಟ ಮಾಡಿ. ರುಚಿ ನೋಡಕ್ಕೇನು, ಒಂಚೂರು ತಗೊಂಡ್ರೆ ಏನಾಗ್ಬಿಡತ್ತೆ? ನಾನೇನ್ ಬಾಕ್ಸ್ ಪೂರ್ತಿ ತಿನ್ನಿ ಅಂತ ಹೇಳ್ತಿದ್ದೀನಾ? ಒಂದೇ ಒಂದ್ ತುತ್ತಾನೆ. ಅವಳೆಷ್ಟ್ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿದ್ದಾಳೆ. ಒಂಚೂರು ತಿನ್ನಿ, ಏನೂ ಆಗಲ್ಲ. ಮೈನಾ ತಗೊಳ್ಳಿ. ನನಗ್ ಬೇಡ ಅಂತ ಹೇಳ್ದೆ ತಾನೆ. ಅದ್ ಅಮೃತ ಆದ್ರೂ ನನಗ್ ಬೇಡ. ಈಗ ನೀವ್ ತಿಂತಿರೋ ಇಲ್ವೋ? ಬೇಡ ಅಂದೆ ತಾನೆ. ತಿನ್ನಿ ಧ್ರುವ ಅವ್ರೆ. ಸರಿ. ತುಳಸಿಕಾಯಿ ರುಚಿ ತುಂಬಾ ಚೆನ್ನಾಗೈತಲ್ವಾ? ಅವಳ ಕೈ ಹಿಡಿಯೋನು ಪುಣ್ಯ ಮಾಡಿದಾನೆ. ಒಂಚೂರು ಇಷ್ಟ ಆಗ್ಲಿಲ್ಲ. ಏನು ಊಟನೇ ಇಲ್ಲ ನನ್ ಮಾತಾ? ನಿಮಗಿಷ್ಟ ಆಯ್ತು ತಾನೆ, ನೀವ್ ಸುಮ್ನೆ ಊಟ ಮಾಡಿ. ಸರ್ಸೋ, ನಿಜವಾಗ್ಲೂ ಹೇಳ್ತೀನಿ, ಇವಳು ಈ ತರ ಅಡ್ಗೆ ಮಾಡ್ತಾಳೆ ಅಂತ ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲಮ್ಮ. ಅಣ್ಣ, ನನ್ ಕೈ ಅಡ್ಗೆ ತಿಂದು ತಿಂದು ನನ್ಗೆ ಬೋರ್ ಆಗಿತ್ತು. ಇವತ್ತು ತುಳಸಿಕಾಯಿ ಅಡ್ಗೆನ ಒಂದೊಂದ್ 4 ತುತ್ತು ಹೆಚ್ಚಿಗೆನೆ ಊಟ ಮಾಡಿದೀನಿ. ಸುಕನ್ಯಾ, ನೀನೇನ ಅವಳಿಗೆ ನಲಪಾಕದ ಗುರು? ರೀ, ನೀವ್ ಒಳ್ಳೆ. ನಮ್ ಮನೇಲಿ ಅಡ್ಗೆ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅವಳಿಗೆ. ಇನ್ ನಾನೆಲ್ಲಿಂದ ಅಡ್ಗೆ ಹೇಳ್ಕೊಡ್ಲಿ? ಅಲ್ಲ, ಮತ್ತೆ ಅವಳು ಹೇಗೆ ಅಡಿಗೆ ಕಲ್ತ್ಲು? ಅವಳಿಗೆ 3 ಹೊತ್ತು ಧ್ರುವಂದೇ ಚಿಂತೆ. ನಮ್ಮ ಮಾವನಿಗೆ ಆ ರೀತಿ ಅಡ್ಗೆ ಮಾಡ್ಬಡಿಸ್ಬೇಕು, ನಮ್ಮ ಮಾವನಿಗೆ ಈ ರೀತಿ ಅಡ್ಗೆ ಮಾಡ್ಬಡಿಸ್ಬೇಕು ಅಂತ ಚಡ್ಬಡಿಸ್ತಾನೆ ಇದ್ಲು. ನಮ್ ಮುಂದೆ ಅಡ್ಗೆ ಮಾಡಿದ್ರೆ ದಿನ ಮಾಡಕ್ ಹೇಳ್ತೀವಿ ಅಂತ ನಾವ್ ಇಲ್ದೇ ಇರ್ಬೇಕಾದ್ರೆ ಕಲ್ತಿದ್ದಾಳೆ ಅನ್ಸತ್ತೆ. ಸರ್ಸೋ, ಪ್ರಯಾಣ ಮಾಡಿ ಸುಸ್ತಾಗಿದೆ, ಸ್ವಲ್ಪ ನಾನು ರೆಸ್ಟ್ ತಗೊಳ್ತೀನಮ್ಮ. ಸರಿ ಅಣ್ಣ. ಅದ್ಕೆ ನೀವು ಹೋಗಿ ಸ್ವಲ್ಪ ಹೊತ್ತು ಮಲ್ಗಿ. ಸರಿ ಅದ್ಕೆ. ದೀಪಾ, ತುಳಸಿ ಧ್ರುವಂಗ್ ಊಟ ಕೊಟ್ಟು ಬರ್ತೀನಿ ಅಂತ ಹೋದ್ಲು. ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಅಡ್ರೆಸ್ ಗೊತ್ತಾಯ್ತೋ ಇಲ್ವೋ? ಅವಳಿಗೊಂದು ಫೋನ್ ಮಾಡಮ್ಮ. ಅತ್ತೆ, ನಾನು ಇಲ್ಲೇ ಇದ್ದೀನಿ. ಫೋನಲ್ಲಿ ಮ್ಯಾಪ್ ಹಾಕೊಂಡೋಗಿ ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ಬಂದೆ. ಧ್ರುವ ಸಿಕ್ಕದ್ನಾ? ಅಡ್ರೆಸ್ ಗೊತ್ತಾಯ್ತು ತಾನೆ? ಗೊತ್ತಾಯ್ತದೆ. ಒಬ್ಳೆ ಹೋಗಿದ್ಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯ್ತು. ಅದ್ ಸರಿ, ಧ್ರುವ ಸಿಕ್ಕದ್ನಾ? ಹೂ ಅತ್ತೆ, ಸಿಕ್ಕಿದ್ರು. ಊಟ ಮಾಡಿದ್ನಾ? ಹೂ ಅತ್ತೆ, ಮಾಡಿದ್ರು. ನಿಜವಾಗ್ಲೂ ಅಣ್ಣ ಊಟ ಮಾಡಿದ್ನಾ? ಹೂ ಅಂತೀನಿ. ನಾನೇ ಅಡ್ಗೆ ಮಾಡ್ದೆ ಅಂತ ಹೇಳ್ದೆ. ಊಟ ಸೂಪರ್ ಆಗಿದೆ. ಇನ್ಮುಂದೆ ನೀನೇ ಅಡ್ಗೆ ಮಾಡು ಅಂತ ಹೇಳಿದ್ರು. ಯಾಕತೆ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲಮ್ಮ. ಧ್ರುವ ಊಟ ಮಾಡ್ತಾನೋ ಇಲ್ಲ ಅಂತ ಆತಂಕ ಆಗಿತ್ತು. ಈಗ ನೀನ್ ಹೇಳಿದ್ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ಕೈ ತೊಳ್ಕೊಂಡ್ ಬಾ, ನೀನು ಊಟ ಮಾಡುವಂತೆ. ಅತ್ತೆ 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 ಅತ್ತೆ, ನಿಮಗೆ ಅಕ್ಷರಮ್ಮ, ನಾನೇ ಬಡಿಸ್ಕೊಂಡು ಊಟ ಮಾಡ್ತೀನಿ. ನೀವ್ ಹೋಗಿ ರೆಸ್ಟ್ ಮಾಡಿ. ನೀನ್ ಬಾ ಅಮ್ಮ, ನಾನು ಊಟ ಬಡಿಸ್ತೀನಿ. ಅಮ್ಮ, ನಾನಿದ್ದೀನಲ್ಲ, ನಾನೇ ಬಡಿಸ್ತೀನಿ, ನೀನ್ ಹೋಗಿ ರೆಸ್ಟ್ ಮಾಡು. ಊಟ ಮಾಡು. ತುಳಸಿ, ನಿಜವಾಗ್ಲೂ ನಮ್ಮಣ್ಣ ಊಟ ಮಾಡಿದ್ನಾ? ಎಷ್ಟತಿ ಕೇಳ್ತೀಯ ದೀಪಾ? ಹೌದು ಹೌದು ಹೌದು. ತುಳಸಿ, ಅವನ್ ನಮ್ಮಣ್ಣ. ಅವನೇನು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಜ ಹೇಳು. ಅದು ಮೊದ್ಲು ಊಟ ಮಾಡಕ್ ಒಪ್ಕೊಳ್ಳಿಲ್ಲ. ಆದ್ರೆ ಆನಂದಣ್ಣ, ಜಯಂತಿ ಅಕ್ಕ ಎಲ್ರೂ ಇದ್ರಲ್ಲ, ಅವ್ರ ಕೈ ಕೊಟ್ಬಿಟ್ ಬಂದಿದ್ದೀನಿ. ನನಗ್ ನಂಬಿಕೆ ಇದೆ, ಅವ್ರು ಖಂಡಿತವಾಗ್ಲೂ ಊಟ ಮಾಡೇ ಮಾಡಿರ್ತಾರೆ. ಆದ್ರೆ ಆ ನಂಬಿಕೆ ನನ್ಗಿಲ್ಲ. ತುಳಸಿ, ನಮ್ಮ ಅಣ್ಣಂಗ್ ನೀನ್ ಬಂದಿರೋದೇ ಇಷ್ಟ ಇಲ್ಲ. ಅಂತದ್ರಲ್ಲಿ ನೀನೇ ಅಡ್ಗೆ ಮಾಡಿ ನೀನೇ ಊಟ ತಗೊಂಡೋಗಿ ಕೊಟ್ಟೆ ಅವ್ನು ಊಟ ಮಾಡ್ತಾನ? ಅವನ್ ಮನ್ಸ್ ತುಂಬಾ ಆ ಮೈನನ್ನೇ ತುಂಬಿಕೊಂಡಿದ್ದಾಳೆ. ಅವ್ರ ಮನ್ಸಲ್ಲಿ ನನ್ ಬಗ್ಗೆ ಏನೋ ಭಾವನೆ ಇದೆ ಅನ್ನೋದು ಗೊತ್ತು.
ಆದ್ರೆ ಅವ್ರ ಮನ್ಸಿನ ತುಂಬಾ ಮೈನಾ ತುಂಬಿಕೊಂಡಿದ್ದಾಳೆ ಅನ್ನೋದು ಗೊತ್ತು. ನೀನೇನೇ ಹೇಳು ದೀಪ, ಮೈನಾ ಅದೃಷ್ಟವಂತೆ. ಏನ್ ಅದೃಷ್ಟನೋ ಏನೋ, ನಮ್ ದುರಾದೃಷ್ಟ. ಅವನ್ ಮನ್ಸಲ್ಲಿ ಮೈನಾನೇ ತುಂಬಿಕೊಂಡಿದ್ದಾಳೆ. ಆದ್ರೆ ಮೈನಾ ಮನ್ಸಲ್ಲಿ ಅದೇನಿದ್ಯೋ ಗೊತ್ತಿಲ್ವೇ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ರ ಮಧ್ಯೆ ಏನಾದ್ರೂ ಸಮಸ್ಯೆನಾ? ಅದನ್ನ ನೀನ್ ತಿಳ್ಕೊಳ್ತಿರೋದೇ ಒಳ್ಳೇದು. ಬಾ ಊಟ ಮಾಡು. ಓ ಮೈ ಗಾಡ್, ಏನಿದು ಇಷ್ಟೊಂದು ಗಲೀಜಾಗಿದೆ ರೂಮು. ನಾನೊಬ್ಳು ಕೈಲಿದನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲಪ್ಪ. ಹಾ, ಪಮ್ಮಿಗೆ ಫೋನ್ ಮಾಡ್ತೀನಿ. ಯಾಕೆ ಹೇಳು, ಫೋನೇ ಪಿಕ್ ಮಾಡ್ತಿಲ್ಲ. ನನ್ನ ಕೈಯಲ್ಲಂತೂ ಇದನ್ನ ಕ್ಲೀನ್ ಮಾಡಕ್ಕಾಗಲ್ಲಪ್ಪ. ಸಂಜೆ ಒಳಗೆ ರೂಮ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನರ್ತನ ಆಚೆ ಹಾಕ್ತೀನಿ ಅಂತ ಬೇರೆ ಹೇಳಿದ್ಲು. ಹಾಕಿದ್ರೆ ಹಾಕ್ಲಿ ಬಿಡು, ನಾನೇನವಳ ಸರ್ವೆಂಟಾ? ಈ ಪಮ್ಮಿ ಬೇರೆ ಎಸ್ಕೇಪ್ ಆಗಿದ್ದಾಳೆ. ನನ್ನ ಕೈಯಲ್ಲಂತೂ ಆಗಲ್ಲ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ರೂಮ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ರೂಮ್ ಖಾಲಿ ಮಾಡಿಸ್ತಾಳೆ. ಅದು ಅಲ್ಲದೆ ಹಾಸ್ಟೆಲಲ್ಲಿರೋದು ಇದೊಂದೇ AC ರೂಮು. ತುಂಬ ಕಷ್ಟ ಆಗುತ್ತೆ. AC ಇಲ್ಲದೆ ಇರೋದಕ್ಕಂತೂ ಆಗಲ್ಲ. ಏನು ಮಾಡಲಿ? ನನ್ನ ಜೀವ ಬೇಕಾದರೂ ಬಿಡ್ತೀನಿ, ಈ ರೂಮ್ನ ಮಾತ್ರ ಬಿಡಲ್ಲ. ಆ ನರ್ತನ ಬರೋ ಅಷ್ಟರಲ್ಲಿ ಈ ರೂಮ್ ಎಲ್ಲ ಪಳಪಳ ಅಂತ ಹೊಳಿತಿರ್ಬೇಕು. ಹಾಗೆ ಮಾಡ್ತೀನಿ. ಲತಿಕಾ ಇನ್ ಆಕ್ಷನ್. ಅಪ್ಪಯ್ಯ, ಅಪ್ಪಯ್ಯ, ಅವರು ಒಡವೆ ತಂದ್ಕೊಟ್ರಲ್ಲ, ಮೈನಿಂಗೊಂದ್ಸಲಿ ಫೋನ್ ಮಾಡಿ ಹೇಳಣ್ವಾ? ಅಪ್ಪಯ್ಯ, ಅಪ್ಪಯ್ಯ, ಕುಸೆ, ಬೀಗರು ಬಂದಿದ್ರು ಮನೆಗೆ. ಮದುವೆ ಹೆಣ್ಣಿನ ಒಡವೆಗಳನ್ನೆಲ್ಲ ತಂದು ತೋರಿಸಿದ್ರು. ಅದೇ ನೀನ್ ಹೇಳ್ಬಿಡವ ಅಂತ ಫೋನ್ ಮಾಡಿದೆ. ಹೌದಾ ಅಪ್ಪಯ್ಯ? ಅಕ್ಕನ್ಗೆ ತಾಳಿ ಇಷ್ಟ ಆಯ್ತಂತ? ಅಕ್ಕನಿಗೆ ಇಷ್ಟ ಆಯ್ತಾ? ತುಂಬಾ ತುಂಬಾ ಇಷ್ಟಪಟ್ಟವಳೆ. ಆಮೇಲೆ ನಾವು ತಗೋಬೇಕಾಗಿತ್ತಲ್ವಾ ಒಡವೆಗಳು, ಅದರ ಬಗ್ಗೆನೂ ಕೇಳಿದ್ರು ಕಣವ. ಅದು ಅವ್ರು ತಗೊಂಡ್ದವನೇ ತಗೊಳ್ದ ಅಂತ ಹೇಳ್ತಿದ್ರು. ನಾನು ನನ್ನ ಮಗಳನ್ನ ಒಂದು ಮಾತು ಕೇಳ್ತೀನಿ ಅಂತಂದೆ. ಏನ್ ಮಾಡೋದವ? ಅವ್ರು ತಗೊಂಡ್ ಜಾಗದಲ್ಲಿ ತಗೊಳ್ಳೋದಾ ಅಥವಾ ಬೆಂಗಳೂರಿನಾಗ ಬಂದು